ತ್ರಿಫಲಾಕ್ವಾತ ಚೂರ್ಣದಿಂದ ಕಷಾಯದಿಂದ ಐ ವಾಶ್ ಮಾಡೋದು, ತ್ರಿಫಲಾ ಚೂರ್ಣವನ್ನು ಹೊಟ್ಟೆಗೆ ಸೇವನೆ ಮಾಡೋದು. ಈ ಒಂದು ತ್ರಿಫಲಾ ಚೂರ್ಣ ಕಣ್ಣಿಗೆ, ಇದರ ತ್ರಿಫಲಾ ಘೃತವೂ ಸಿಗ್ತದೆ. ಆ ಘೃತವನ್ನ ಕಣ್ಣಿಗೆ ಹಾಕಬಹುದು. ಏನ್ ಮಾಡ್ಬೇಕು, ಕಣ್ಣು ಹಿಂಗೆ ಮಿಟುಕಿಸ್ಬೇಕು. ಹಾಗೆ ಮಿಟುಕಿಸ್ಬೇಕು, ಒಂದು 30 ಸಲ ಮಿಟುಕಿಸ್ಬೇಕು, 30-40 ಸಲ ಎಡಗಡೆ ಬಲಗಡೆ ಹಾಗೆ ಮಿಟುಕಿಸೋದು. ಈ ರೀತಿಯಾಗಿ ಒಂದು 3-4 ರೌಂಡ್ ಮಾಡಿದ್ರೆ ಅದು ಕಂಪ್ಲೀಟ್ ಆಗಿ ಕಣ್ಣಿನ ಆರೋಗ್ಯಕ್ಕೆ ಬಹಳ ಶಕ್ತಿ ತುಂಬುತ್ತದೆ. ಶ್ರೀ ಗುರು ಬಸವಲಿಂಗಾಯ ನಮಃ. ಓಂ ನಮಃ ಶಿವಾಯ. ಸರ್ವರಿಗೂ ಭಕ್ತಿಯ ಶರಣಾರ್ಥಿ. ನಾನು ನಿಮ್ಮ ಯೋಗ ಗುರು ವೈದ್ಯಶ್ರೀ ಚನ್ನಬಸವಣ್ಣ. ಆತ್ಮೀಯರೇ, ಇವತ್ತಿನ ಸಂಚಿಕೆಯಲ್ಲಿ ಕಣ್ಣಿನ ಸಮಸ್ಯೆಗಳಾಗಿರ್ತಕ್ಕಂಥ ದೂರದೃಷ್ಟಿ ದೋಷ, ಸಮೀಪ ದೃಷ್ಟಿ ದೋಷ, ರಾತ್ರಿ ಕುರುಡುತನ ಹಾಗೂ ಕಣ್ಣಿನ ಪೊರೆ, ಕಣ್ಣಿನ ನರ ದೌರ್ಬಲ್ಯತೆ, ಇಂತಹ ಸಮಸ್ಯೆಗಳಿಗೆ ಪರಿಹಾರವನ್ನು ನೋಡೋಣ. ಈ ಸಮಸ್ಯೆಗಳು ಬರಲಿಕ್ಕೆ ಮೂಲ ಕಾರಣ ಅಜೀರ್ಣ, ಮಲಬದ್ಧತೆ, ಫಾಸ್ಟ್ ಫುಡ್, ಜಂಕ್ ಫುಡ್ಗಳ ಸೇವನೆ ಮಾಡೋದು, ಬೀಡಿ, ಸಿಗರೇಟ್, ಗುಟ್ಕಾ, ತಂಬಾಕು, ಸರಾಯಿ ಇಂತಹ ದುಶ್ಚಟಗಳನ್ನು ಮಾಡೋದು. ಸಣ್ಣ ಮಕ್ಕಳಲ್ಲಿ ಈ ಸಮಸ್ಯೆ ಹೆಚ್ಚಾಗಿ ಬರಲಿಕ್ಕೆ ಫಾಸ್ಟ್ ಫುಡ್, ಜಂಕ್ ಫುಡ್ ಕಾರಣ. ಚಾಕ್ಲೇಟು, ಬ್ರೆಡ್ಡು, ಬಿಸ್ಕೆಟು, ಐಸ್ ಕ್ರೀಮು, ಕೋಲ್ಡ್ ಡ್ರಿಂಕ್ಸು ಇಂಥ ಕೆಟ್ಟ ಆಹಾರಗಳನ್ನು ಸೇವನೆ ಮಾಡೋದು ಇಂಥ ಸಮಸ್ಯೆಗೆ ಮೂಲ ಕಾರಣ. ಇದನ್ನು ಸರಿ ಮಾಡಿಕೊಂಡು ಇದನ್ನು ಬಿಟ್ಟು ಈ ಮನೆಮದ್ದನ್ನು ಮಾಡಿಕೊಂಡ್ರೆ ಉಪಯೋಗ ಆಗುತ್ತೆ, ಇಲ್ಲಾಂದ್ರೆ ಉಪಯೋಗ ಆಗೋದಿಲ್ಲ. ಏನು ಮಾಡಬೇಕು, ತ್ರಿಫಲಾ ಚೂರ್ಣ ಅಂತ ಸಿಗುತ್ತೆ. ಆ ತ್ರಿಫಲಾ ಚೂರ್ಣವನ್ನು ಏನು ಮಾಡಬೇಕಂದ್ರೆ, 1 ಚಮಚ ತೆಗೆದುಕೊಳ್ಳಿ. ಸಣ್ಣ ಮಕ್ಕಳಿದ್ರೆ ಅರ್ಧ ಚಮಚ ಜೇನುತುಪ್ಪ, 1 ಚಮಚ ಹಸುವಿನ ತುಪ್ಪ. ಇದನ್ನ ಬೆಳಿಗ್ಗೆ ಖಾಲಿ ಹೊಟ್ಟೆಯಲ್ಲಿ ಸೇವನೆ ಮಾಡೋದು. ಹೀಗೆ ಇದನ್ನ ಸೇವನೆ ಮಾಡೋದ್ರಿಂದ ನಮ್ಮಲ್ಲಿ ಈ ಏನಾಗುತ್ತೆ ಅಂತ ಹೇಳಿದ್ರೆ, ಕಣ್ಣಿನ ಸರ್ವ ಸಮಸ್ಯೆಗಳಿಗೂ ನಾವು ಪರಿಹಾರವನ್ನ ಕಂಡುಕೊಳ್ಬಹುದು. ಅದ್ಭುತವಾಗಿರ್ತಕ್ಕಂಥ ದಿವ್ಯ ಔಷಧಿ ಅಂತ ಹೇಳಿದ್ರೆ ಈ ಒಂದು ತ್ರಿಫಲಾ ಚೂರ್ಣ ಕಣ್ಣಿಗೆ, ಇದರ ತ್ರಿಫಲಾ ಘೃತವೂ ಸಿಗ್ತದೆ. ಆ ಘೃತವನ್ನ ಕಣ್ಣಿಗೆ ಹಾಕಬಹುದು. ಸರಿಯಾಗಿ ಪ್ರಿಪ್ರೇಷನ್ ಮಾಡಿರೋ ಘೃತ ಇರಬೇಕು. ಕೆಲವು ಜನ ಹೇಗೇಗೋ ಸರಿಯಾಗಿ ಮಾಡದೇ ಇದ್ದ ಘೃತ ಹಾಕಿದ್ರೆ ಕಣ್ಣಿಗೆ ಸಮಸ್ಯೆ ಆಗುತ್ತೆ. ಅದಕ್ಕೆ ಸರಿಯಾಗಿ ನಿಮಗೆ ಬೇಕಂದ್ರೆ ನಮ್ಮ ಆಶ್ರಮದಿಂದ ಒರಿಜಿನಲ್ ತ್ರಿಫಲಾ ಘೃತ ಸಿಗ್ತದೆ, ಅದನ್ನ ತರಿಸ್ಕೊಂಡು ಹಾಕೋಬಹುದು. ಅದರ ಜೊತೆಗೆ ಕಣ್ಣಿನ ಈ ದೂರದೃಷ್ಟಿ ದೋಷ, ಸಮೀಪ ದೃಷ್ಟಿ ದೋಷ, ಪೊರೆಯ ಸಮಸ್ಯೆಗೆ ನಾವು ದಿವ್ಯ ನಯನಾಮೃತ ಅಂತವನ್ನು ಕೂಡ ಒಂದು ಔಷಧಿ ಮಾಡಿದೆ. ಅದಂತೂ ಸಾವಿರಾರು ಜನರ ಮೇಲೆ ಕಣ್ಣು ಕೊಟ್ಟಿದೆ ಅಂತ ಹೇಳ್ಬೋದು. ಎಷ್ಟೋ ಜನ ಚಸ್ಮಾ ಅದರಿಂದ ಬಿಸಾಕಿದ್ದಾರೆ. ನೈಟು ಚಸ್ಮಾ ಹಾಕೊಂಡ್ರು ಕೂಡ ಕಣ್ಣು ಕಾಣದೇ ಇರೋರು ಇವತ್ತು ಚಸ್ಮಾ ಹಾಕೊಳ್ಳದೆ ಗಾಡಿ ಓಡಿಸೋ ಒಂದು ಆರೋಗ್ಯವನ್ನ ಕಂಡಿದ್ದಾರೆ. ಆ ಒಂದು ಐ ಡ್ರಾಪ್ ಇಂದ ಅದನ್ನು ಕೂಡ ತಾವು ಬಳಸ್ಬೋದು. ಇದು ಉಪಯೋಗ ಆಗಲಿ ಅಂತ ಹೇಳ್ತೇನೆ, ಸುಮ್ಮನೆ ಪ್ರಚಾರಕ್ಕಾಗಿ ಹೇಳ್ತಾ ಇಲ್ಲ. ಅದು ಮಾಡಿ. ಮತ್ತೆ ಮನೆ ಮದ್ದಿನಲ್ಲಿ ಇನ್ನೊಂದು ಏನು ಅಂತ ಹೇಳಿದ್ರೆ, ಈ ತ್ರಿಫಲಾ ಕ್ವಾತ ಚೂರ್ಣ ಅಂತ ಸಿಗುತ್ತೆ. ಆ ಕ್ವಾತ ಚೂರ್ಣ ಒಂದು 2 ಚಮಚ ತೆಗೆದುಕೊಳ್ಳಿ. 2 ಲೋಟ ನೀರಲ್ಲಿ ಕುದಿಸಿ, ಅದನ್ನ ಕುದ್ದು 1 ಲೋಟ ಇಳಿಸ್ಬೇಕು. ಅದನ್ನ ಶೋಧಿಸಿ ಐ ಕಪ್ ಸಿಗ್ತವೆ. ಐ ಕಪ್ ಸಿಗ್ಲಿಲ್ಲ ಅಂತ ಹೇಳಿದ್ರೆ ನೀವು ಮನೇಲೆ ಸಣ್ಣದು ಕಪ್ ಇರ್ತದೆ ನೋಡ್ರಿ, ಅದರಲ್ಲಿ ನೀವು ಟೀ ಕಾಫಿ ಕುಡಿತಿರ್ತಿರಲ್ಲ, ಟೀ ಕಾಫಿ ಇನ್ಮೇಲೆ ಕುಡಿಬೇಡಿ, ಅದರಲ್ಲಿ ಕಷಾಯ ಕುಡೀರಿ. ಆ ಕಪ್ನಲ್ಲಿ ಹಾಕಿ ಆ ಕಷಾಯವನ್ನ ಏನ್ ಮಾಡ್ಬೇಕು, ಕಣ್ಣು ಹಿಂಗೆ ಮಿಟುಕಿಸ್ಬೇಕು. ಹಾಗೆ ಮಿಟುಕಿಸ್ಬೇಕು, ಒಂದು 30 ಸಲ ಮಿಟುಕಿಸ್ಬೇಕು, 30-40 ಸಲ ಎಡಗಡೆ ಬಲಗಡೆ ಹಾಗೆ ಮಿಟುಕಿಸೋದು. ಈ ರೀತಿಯಾಗಿ ಒಂದು 3-4 ರೌಂಡ್ ಮಾಡಿದ್ರೆ ಅದು ಕಂಪ್ಲೀಟ್ ಆಗಿ ಕಣ್ಣಿನ ಆರೋಗ್ಯಕ್ಕೆ ಬಹಳ ಶಕ್ತಿ ತುಂಬುತ್ತದೆ. ತ್ರಿಫಲಾಕ್ವಾತ ಚೂರ್ಣದಿಂದ ಕಷಾಯದಿಂದ ಐ ವಾಶ್ ಮಾಡೋದು, ತ್ರಿಫಲಾ ಚೂರ್ಣವನ್ನು ಹೊಟ್ಟೆಗೆ ಸೇವನೆ ಮಾಡೋದು. ಇದಿಷ್ಟು ಮಾಡಿ, ಮತ್ತು ಪೊರೆ ಕರಗಲಿಕ್ಕೆ ಬೇವಿನ ಮರದಲ್ಲಿ ಇಟ್ಟಿರ್ತಕ್ಕಂಥ ಜೇನೇನಾದ್ರು ಸಿಕ್ಕರೆ ಆ ಒಂದು ಜೇನನ್ನು ಕಣ್ಣಿಗೆ ಹಾಕೊಳ್ಳೋದ್ರಿಂದ ಬೇಗ ಕಣ್ಣಿನ ಸಮಸ್ಯೆಗಳು ಆ ಪೊರೆ ಕರಗ್ತದೆ. ಮತ್ತೆ ಚಿಲ್ಕರ್ವೆ ಸೊಪ್ಪು ಅಂತ ಕರೀತಾರೆ, ಅದನ್ನ ಕಿರಿಕ್ಸಾಲಿ ಸೊಪ್ಪು ಅಂತ ನಮ್ಮ ಉತ್ತರ ಕರ್ನಾಟಕದಲ್ಲಿ ಕರೀತಾರೆ. ಅದರ ಜ್ಯೂಸ್ ಅನ್ನು ಕೂಡ ಪ್ರತಿನಿತ್ಯ ನಾವು 1 ಗ್ಲಾಸ್ ಕುಡಿಯೋದ್ರಿಂದ ಕಣ್ಣಿನ ಸಮಸ್ಯೆಗಳು ಒಂದು 2-3 ತಿಂಗಳು ನಿರಂತರವಾಗಿ ಕುಡಿದ್ರೆ ದೂರ ಆಗ್ತವೆ. ಆದ್ಮೇಲೆ ಈ ಮಾಹಿತಿ ಇಷ್ಟ ಆದಲ್ಲಿ ತಮ್ಮ ಬಂಧು ಮಿತ್ರರನ್ನು ಶೇರ್ ಮಾಡ್ಕೊಳ್ಳಿ. ಜೊತೆಗೆ ತಾವೇ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ತುಂಬಾ ಜಾಸ್ತಿ ಸಮಸ್ಯೆ ಇದ್ದಾಗ ಆಯುರ್ವೇದದಲ್ಲಿ ತರ್ಪಣ ಚಿಕಿತ್ಸೆ, ಕಣ್ಣಿಗೆ ಬಹಳ ಅದ್ಭುತವಾಗಿರ್ತಕ್ಕಂಥ ಚಿಕಿತ್ಸೆಗಳಿದಾವೆ. ನಮ್ಮಲ್ಲಿ ಕಣ್ಣಿನ ಡ್ರಾಪ್ ಕೂಡ ಇದೆ, ಅದನ್ನು ಕೂಡ ತಾವು ಬಳಸಬಹುದು. ತಮ್ಮೆಲ್ಲರಿಗೂ ಭಕ್ತಿಯ ಶರಣಾರ್ಥಿ.